ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಮುಂದುವರೆದಿದೆ. ಇವತ್ತು ರೈತರನ್ನ ಬೆಂಬಲಿಸಿ ರಾಜ್ಯ ಬಿಜೆಪಿಯಿಂದಲೂ ಕೂಡ ಪ್ರತಿಭಟನೆ ನಡೆಯಲಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂತಹ ಪ್ರೊಟೆಸ್ಟ್ ಇದು. ಈ ಹಿಂದೆನೂ ಕೂಡ ಬಿಜೆಪಿಯವರು ಹೋಗಿದ್ದರಲ್ಲಿ ಬೈರಮಂಗಲ ಬಿಡದಿಯ ಕೆಲವು ಭಾಗಗಳಿಗೆ ಹೋಗಿ ನಿಯೋಗ ಹೋಗಿ ವಿಸಿಟ್ ಮಾಡಿತ್ತು, ರೈತರನ್ನ ಮಾತಾಡಿಸಿದ್ರು, ಅಭಿಪ್ರಾಯಗಳನ್ನು ಕಲೆ ಹಾಕಿದ್ರು. ಈಗ ಮತ್ತೊಂದು ಸುತ್ತಿನ ಹೋರಾಟ ಇದು. ಅದರಲ್ಲೂ ಈ ರೈತರ ಮೇಲೆ ಹಾಕಿರುವಂಥ FIR ಇದೆ ಅಲ್ವಾ, ಅದನ್ನು ಕೂಡಲೇ ತೆಗಿಬೇಕು ಅನ್ನುವಂಥ ಒತ್ತಾಯ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶ ನಡೆಯುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಹಾಗೆ ಛಲವಾದಿ ನಾರಾಯಣಸ್ವಾಮಿ, ಸದಾನಂದಗೌಡ, ಪಕ್ಷದ ಹಿರಿಯ ನಾಯಕ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಸೇರಿ ಹಲವರು ಭಾಗಿಯಾಗ್ತಾರೆ. ಹಾಲಿ ಮಾಜಿ ಸಂಸದರು, ಶಾಸಕರು, ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಬಿಡದಿಂದಲೂ ಕೂಡ ರೈತರು ಬರ್ತಾ ಇದ್ದಾರೆ, ಹೋರಾಟಗಾರರು ಬರ್ತಾ ಇದ್ದಾರೆ. ಅವರು ಕೂಡ ದೊಡ್ಡ ಮಟ್ಟದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಕಹಳೆ ಮೊಳಗಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಪ್ರತಿಭಟನೆ ಇದು. ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯ ಅವರದು. ಈಗಾಗಲೇ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಟೌನ್ಶಿಪ್ನಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ. ಅದನ್ನು ಹೊರತುಪಡಿಸಿದರೆ ಮೊನ್ನೆ ಪೊರಕೆ ಸೇವೆಯನ್ನು ಏನು ಮಾಡಿದ್ರು ಅಧಿಕಾರಿಗಳಿಗೆ ಸರ್ವೆ ಮಾಡೋಕ್ಕೆ ಹೋದವ್ರಿಗೆ, ಅಲ್ಲಿ ರೈತರ ಮೇಲೆ FIR ಆಗಿದೆ, 2 FIR, ಅದನ್ನ ತೆಗಿಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಲಿದ್ದಾರೆ. ಬಲಿಷ್ಠವಾಗಿ ಸಂಘಟನೆನ ರೈತರು ಕೂಡ ಮಾಡಿಕೊಂಡಿದ್ದಾರೆ, ರಕ್ತ ಚಳುವಳಿ ಕೂಡ ನಡೆಸಿದ್ದಾರೆ. ಈಗಾಗಲೇ 400ಕ್ಕಿಂತ ಹೆಚ್ಚು ದಿನಗಳಿಂದ ಬೈರಮಂಗಲದಲ್ಲಿ ಹೋರಾಟ ಸರ್ಕಾರದ ವಿರುದ್ಧ ನಡೀತಾನೇ ಇದೆ. ಈಗ ಇದನ್ನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ BJPಯವರು ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಇದು ರಾಜ್ಯಕ್ಕೆ ಸೀಮಿತ ಆಗಿದೆ. ಈಗ ಹೇಗೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯ ಗಡಿ ಭಾಗಗಳಲ್ಲಿ ಪ್ರತಿಭಟನೆ ನಡೀತಲ್ವಾ, ಆ ಲೆವೆಲ್ಗೆ ಹೋಗಬೇಕಿದು, ಸುದ್ದಿ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅನ್ನೋದು ಸ್ಟ್ರಾಟಜಿ ಆಗಿದೆ. ಮತ್ತು ರಾಜಕೀಯವಾಗಿ ಕೂಡ BJP ಇದನ್ನು ಬಳಸ್ಕೊಳ್ತಿದೆ. ಯಾಕಂದರೆ ಕುಮಾರಸ್ವಾಮಿಯವರು, ನಿಖಿಲ್ ಅವರು ಭಾಳ ವೇಗವಾಗಿ ಅಲ್ಲಿ ಪಾದಯಾತ್ರೆ ಮಾಡೋ ಮೂಲಕ ಇದನ್ನು ಪ್ಲಸ್ ಮಾಡಿಕೊಂಡ್ರು ಹೋರಾಟದ ಮೂಲಕ. ಹಾಗೆಯೇ ರೈತರ ಬೆಂಬಲದೊಂದಿಗೆ ಸರ್ಕಾರದ ವಿರುದ್ಧ ಒಂದು ಸಂಘಟನಾತ್ಮಕವಾದಂಥ ಹೋರಾಟವನ್ನು ರೂಪಿಸಬೇಕು ಅಂತ ಕೇಸರಿ ಪಡೆಯವರು ಪ್ಲ್ಯಾನ್ ಮಾಡಿದ್ರು. ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆಯುತ್ತೆ. ಸರ್ಕಾರದ ವಿರುದ್ಧ ಸಮರವನ್ನು ಸಾರಲಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋಕ್ಕೆ ನಾವು ಬಿಡೋದಿಲ್ಲ, ರಕ್ತ ಕೊಡ್ತೀವಿ, ಪ್ರಾಣ ಬೇಕಾದರೂ ಕೊಡ್ತೀವಿ, ಆದರೆ ಭೂಮಿ ಕೊಡೋದಿಲ್ಲ ಅನ್ನುವಂಥ ಆಗ್ರಹ ರೈತರದ್ದಾಗಿದೆ. ನೂರಾರು ಸಂಖ್ಯೆಯಲ್ಲಿ ಬಿಡದಿಯಿಂದ ರೈತರು ಹೊರಟಿದ್ದಾರೆ. ಅವರು ಕೂಡ ಬೆಂಗಳೂರಿಗೆ ಬಂದೀಗ ಫ್ರೀಡಂ ಪಾರ್ಕ್ನಲ್ಲಿ BJPಯವರ ಜೊತೆಗೆ ಕೈ ಜೋಡಿಸ್ತಾರೆ. DK ಶಿವಕುಮಾರ್ ಇಲ್ಲಿ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಇದನ್ನು ಕೈ ಬಿಡಬೇಕು, ರೈತರ ಭವಿಷ್ಯವನ್ನು, ರೈತರ ಬದುಕನ್ನು ಕಾಪಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡಲಿದ್ದಾರೆ. ಇದು ಕೇವಲ ರಿಯಲ್ ಎಸ್ಟೇಟ್ ಮಾಫಿಯಾ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ BJP ನಾಯಕರದ್ದು. ಇವತ್ತಿನ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಎಲ್ಲ ತಯಾರಿಯನ್ನು ಕೂಡ ಕೇಸರಿ ನಾಯಕರು ಮಾಡಿಕೊಂಡಿದ್ದಾರೆ. ಮತ್ತು ರೈತರು ಅವರಿಗೆ ಕೈ ಜೋಡಿಸ್ತಾ ಇರೋದು ಮತ್ತಷ್ಟು ಬಲ ಕೊಟ್ಟಂಗೆ ಆಗ್ತಾ ಇದೆ. ದಿನೇ ದಿನೇ ರೈತರ ಪ್ರತಿಭಟನೆಗೆ ಈ ರಾಜಕೀಯ ಪಕ್ಷಗಳ ಬೆಂಬಲ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ. ಸರ್ಕಾರಕ್ಕೆ ಆದಷ್ಟು ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಈಗ ಪ್ರತಿಪಕ್ಷಗಳು ಮುಂದಾಗಿದ್ದಾವೆ. ಬಿಡದಿ ಟೌನ್ಶಿಪ್ ಹೋರಾಟ ದಿನೇ ದಿನೇ ಕಾವು ಪಡ್ಕೊಂಡು ಹೋಗ್ತಾ ಇದೆ, ಬೇರೆ ಬೇರೆ ಆಯಾಮವನ್ನು ಕೂಡ ತೆಗೆದುಕೊಳ್ತಾ ಇದೆ ಮತ್ತು ಪ್ರತಿಭಟನೆಯ ಸ್ವರೂಪ ಹಂತ ಹಂತವಾಗಿ ತೀವ್ರವಾಗ್ತಿದೆ. ಇದು ಆರಂಭದಲ್ಲಿ ಮೌನ ಪ್ರತಿಭಟನೆ, ಅದಾದಮೇಲೆ ಪಾದಯಾತ್ರೆಗಳು, ರಕ್ತ ಚಳುವಳಿ, ಅದಾದಮೇಲೆ ಅಪ್ಪಿಕೋ ಚಳುವಳಿ, ನಂತರದಲ್ಲಿ JDSನ ಪಾದಯಾತ್ರೆ, BJP ನಿಯೋಗ ಭೇಟಿ, ಈಗ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಅನ್ನುವಂತಹ ಘೋಷಣೆಗಳನ್ನು ಮೊಳಗಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ, ಅಲ್ಲಿರುವಂತಹ ರೈತರನ್ನು ಒಕ್ಕಲೆಬ್ಬಿಸುವಂಥ ಪ್ರಯತ್ನ ಸರ್ಕಾರದಿಂದ ಆಗಬಾರ್ದು. ಮೊನ್ನೆ ಏನು ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು, FIR ಆಗಿತ್ತು ರೈತರ ಮೇಲೆ, ಅದನ್ನು ಕೂಡಲೇ ತೆರವುಗೊಳಿಸಬೇಕು ಅನ್ನುವಂತಹ ಒತ್ತಾಯವನ್ನು ಇವತ್ತಿನ ಪ್ರತಿಭಟನೆ ಮೂಲಕ ಮಾಡ್ತಾರೆ ಮತ್ತು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ. ರೈತರು ಮಾಡಿರುವಂಥ ತಪ್ಪಾದರೂ ಏನಿಲ್ಲಿ, ಕಲ್ಲು ಹೊಡೆದ್ರ, ಕೊಲೆ ಮಾಡಿದ್ರ, ಬೆಂಕಿ ಹಚ್ಚಿದ್ರ, ಅಧಿಕಾರಿಗಳದ್ದು ತಪ್ಪಲ್ವಾ? ನೀವೇ ಅದನ್ನು ಕುಮ್ಮ ಕೊಟ್ಟಿದ್ದು,
ಸರ್ಕಾರದ ಚಿತಾವಣೆಯಿಂದ ಇದೆಲ್ಲವೂ ಕೂಡ ಆಗಿದೆ ಅನ್ನೋದು ಈಗ BJP ಮತ್ತು JDSನವರ ಆರೋಪ. ಅಧಿಕಾರಿಗಳನ್ನ ಯಾಕೆ ಕಳಿಸ್ಕೊಟ್ರಿ? ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಇತ್ತು, ಸರ್ವೆ ಮಾಡಲಿಕ್ಕೆ ಯಾಕೆ ಅವಕಾಶ ಕೊಟ್ರಿ? ಅಧಿಸೂಚನೆ ಆದರೂ ಕೂಡ ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ರೈತರು ಭೂಮಿ ಕೊಟ್ಟಂಗ, ಇನ್ನೂ ಹಲವು ರೈತರು ಭೂಮಿ ಕೊಡಬೇಕು. ಯಾಕೆ ಬಲವಂತವಾಗಿ ಜಮೀನುಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ? ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಬಟ್ ಈಗ DK ಶಿವಕುಮಾರ್ ಅವರು ತಾತ್ಕಾಲಿಕವಾಗಿ ಅದರಿಂದ ಒಂದು ಹಿಂದೆ ಸರದಂಗೆ ಕಾಣಿಸ್ತಿದೆ. ಒಂದು 2 ತಿಂಗಳ ಕಾಲ ಬ್ರೇಕ್ ಹಾಕಿದಂಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇದರ ಸಾಧಕ ಬಾಧಕ ಪರಿಶೀಲನೆ ಮಾಡಿ ವರದಿ ತರಿಸ್ಕೊಂಡು ಮುಂದುವರಿಸಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಬಟ್ BJP ನಾಯಕರು ಭಾಳ ಆ್ಯಕ್ಟಿವ್ ಆಗಿ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಕಿವಿ ಹಿಂಡಿದ್ದಾರೆ. ಸರ್ಕಾರದ ವಿರುದ್ಧ ನೀವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಮತ್ತು ವಿರೋಧ ಪಕ್ಷವಾಗಿ ಬಹಳ ಆ್ಯಕ್ಟಿವ್ ಆಗಿರಬೇಕು. ನಿಮ್ಮದೇನೇ ಆಂತರಿಕ ಕಚ್ಚಾಟಗಳಿದ್ದರೂ ಕೂಡ ಸೈಡಿಗಿಡಿ, ಹೋರಾಟವನ್ನು ರೂಪಿಸಿ ಅಂಥೇಳಿ ಸಂದೇಶ ಬಂದಿದೆ. ಹಾಗಾಗಿಯೇ 2028ರ ಚುನಾವಣೆಗೆ ಈಗಲಿಂದಲೇ ಒಂದು ರೀತಿಯ ರಾಜಕೀಯ ತಯಾರಿಗಳು ಕೂಡ ಅಂತ ಹೇಳಬಹುದು. ಇವತ್ತು ಅಣ್ಣ ತಮ್ಮಂದ್ರು ಇಬ್ಬರು ಭೂ ಮಾಫಿಯಾದ ದೊಡ್ಡ ಲೀಡರ್ಸು. ಅವರಿಗೆ ಒಟ್ಟು ಬೆಂಗಳೂರಿನ ಜಮೀನು ಬೇಕು, ಯಾರದೇ ಜಮೀನು ಇರಲಿ ಕಿತ್ಕೋಬೇಕು. ಇದು ಇಲ್ಲಿ ಇವತ್ತು ನಡೀತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ 438 ದಿನದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಜಮೀನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ. ರೈತರ ವಿರುದ್ಧವಾಗಿ ಸರ್ಕಾರ ಮಾಡ್ತಾ ಇದೆ, ಸರ್ಕಾರ ಮಾತಾಡ್ತಾ ಇದೆ. ಮಾತಾಡೋದಕ್ಕೆ ಹೇಳ್ತೀವಿ, ಯಾರು ಜಮೀನು ಸ್ವ ಇಚ್ಛೆಯಿಂದ ಕೊಡ್ತಾರೆ ಅವ್ರದ್ದು ಅಂತ ಹೇಳಿ. ಆದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಎಲ್ಲಿ RR ಕಾನೂನು 2013 ಪ್ರಕಾರ ಇವತ್ತು ಯಾರಿಗೆ ಸರಿಯಾದ ಜಮೀನಿನ ರೆಕಾರ್ಡ್ಸ್ ಇಲ್ಲ, ಸಮಸ್ಯೆ ಇದೆ, ಅಣ್ಣ ತಮ್ಮಂದ್ರ ಜಗಳ ಇದೆ, ಇವ್ರು ಯಾರಿಗೂ ಕೂಡ ಪರಿಹಾರ ಸಿಗಲ್ಲ. ಯಾವುದೋ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ, ಕಬಿನಿ ಯೋಜನೆಯಲ್ಲಿ ಇವತ್ತಿಯೇ ಕೂಡ ನಮ್ಮ ರೈತರು ಬಾಗಲಕೋಟೆ, ಬಿಜಾಪುರ, ಮೈಸೂರು ಭಾಗ, ಚಾಮರಾಜನಗರದಲ್ಲಿ ಪರಿತಪಿಸ್ತಾ ಇದ್ದಾರೆ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬಿಡದಿಯಲ್ಲಿ ಬರುವಂತದ್ದಿದೆ. ಹೈನುಗಾರಿಕೆಗೆ ಹೆಸರಾದಂತ, ರೇಷ್ಮೆಗೆ ಹೆಸರಾದಂತ, ಮಾವಿಗೆ ಹೆಸರಾದಂತ, ರಾಗಿಗೆ ಹೆಸರಾದಂತ ಪ್ರದೇಶವನ್ನ ಇವತ್ತು ಕಿತ್ಕೊಳ್ಳಕ್ಕೆ ಹೊರಟಿದೆ. ಇದರ ವಿರುದ್ಧವಾಗಿ ನಾವಿದ್ದೀವಿ. ಯಾವುದೇ ಕಾರಣಕ್ಕೆ ನಾನು ಬಿಡಲ್ಲ. ಈ ಲ್ಯಾಂಡ್ ಮಾಫಿಯಾ ಸರ್ಕಾರ ಇಡೀ ಬೆಂಗಳೂರನ್ನು ಕಿತ್ಕೊಳ್ಳಕ್ಕೆ ಹೊರಟಿದೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ನೀವು ಎಕ್ಸೈಸ್ ಸಂಗ್ರಹಿಸಿಕೊಂಡು ಅಲ್ಲಿಂದ ಬಸ್ಕೊಂಡು ಮಾಡ್ಕೊಂಡು ಬಂದಿದ್ರೆ